ಹಾಯ್ ಫ್ರೆಂಡ್ಸ್, ನಾನು ನಿಮ್ಗೆ ಇವತ್ತು ಸಿಮೋಲಿನ ಚಿರೋಟಿ ರವೆ ಇದೆ ಅಲ್ವಾ, ಅದರಿಂದ ರೊಟ್ಟಿ ಕೈಯಲ್ಲಿ ತಟ್ಕೊಂಡು ರೊಟ್ಟಿ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸಿ ಕೊಡ್ತಾ ಇದ್ದೇನೆ. ಬನ್ನಿ ತಯಾರು ಮಾಡೋದು. ಇಷ್ಟು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೇನೆ. ಕಾಯಿ ಮೆಣಸು ಇದೆ, ಈರುಳ್ಳಿ, ಶುಂಠಿ ಇದೆ, ಕೊತ್ತಂಬರಿ ಸೊಪ್ಪು, ಆಮೇಲೆ ಇದು ಸ್ವಲ್ಪ ಸ್ಪ್ರಿಂಕಲ್ ಮಾಡಲಿಕ್ಕೆ ಅಷ್ಟೇ, ಗ್ರೇಟ್ ಮಾಡ್ಕೊಳ್ಳುವ. ಮತ್ತು ಇದು ಬಾಳೆಹಣ್ಣು 4. ಜಾಸ್ತಿ ಹಣ್ಣಾದ ಬಾಳೆಹಣ್ಣು ಮನೆಯಲ್ಲಿದ್ದರೆ ಸುಮ್ಮನೆ ವೇಸ್ಟ್ ಮಾಡೋದಾಗ ಯಾಕೆ ಅಂಥೇಳಿ ಇಂಥದ್ದೆಲ್ಲ ತಿಂಡಿ ಮಾಡ್ಕೊಳ್ಬೋದು. ಇದನ್ನು ಸಿಪ್ಪೆ ತೆಗೆದು ಸಣ್ಣ ಸಣ್ಣ ಉಪ್ಪು ಕರಗಿತ್ತು ನೋಡಿ. ಈರುಳ್ಳಿ ಹಾಕ್ತಾ ಇದ್ದಾನೆ, ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೇನೆ ನೋಡಿ. ದೊಡ್ಡ ಈರುಳ್ಳಿಯನ್ನು ಫೈನಾಗಿ ಚಾಪ್ ಮಾಡ್ಕೊಂಡಿದ್ದೇನೆ. ಕಾಯಿ ಮೆಣಸು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಶುಂಠಿ, ನೋಡಿ ಚಿರೋಟಿ ರವೆ ತೊಗೊಂಡಿದ್ದೇನೆ. ಒಂದು 2 ಲೋಟದಷ್ಟು ನಾನು ಇದಕ್ಕೆ ಹಾಕ್ತಾ ಇದ್ದೇನೆ. ಮಿಕ್ಸ್ ಮಾಡುವ. ಇನ್ನೊಂದು ಲೋಟ ಹಾಕ್ತಾ ಇದ್ದೇನೆ. ಒಂದು 1/4 ಗ್ಲಾಸ್ನಷ್ಟು ನಾನು ನೀರು ಹಾಕ್ಕೊಂಡೆ. ಇನ್ನೊಂದು ಲೋಟ ಹಾಕ್ತಾ ಇದ್ದೇನೆ ನೋಡಿ. ಮಿಕ್ಸ್ ಮಾಡ್ತಾ ಇರುವ. ಉಪ್ಪೆಲ್ಲ ಸರಿಯಾಗಿದೆ. ಇನ್ನೊಂದು 5 ನಿಮಿಷ ಇಡುವ, ಅದಕ್ಕಿಂತ ಜಾಸ್ತಿ ಬೇಡ. ಯಾಕಂದರೆ ಮಜ್ಜಿಗೆ ಹಾಕ್ಕೊಂಡಿದ್ದೇವಲ್ಲ, ಆಲ್ರೆಡಿ ಹುಳಿ ಇರ್ತದೆ. ಸ್ವಲ್ಪ ದಪ್ಪ ಆಗ್ತದೆ. ಸ್ವಲ್ಪ ತೆಂಗಿನ ತುರಿ ನಾನು ತುರ್ಕೊಂಡಿದ್ದೇನೆ ನೋಡಿ. ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ನಾಲ್ಕು ಬಾಳೆಹಣ್ಣಿನ ಸಿಪ್ಪೆ ತೆಗೆದಿದೆ ನೋಡಿ. ಇದನ್ನು ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋದು. ಸ್ಮ್ಯಾಶ್ ಮಾಡಿದೆ ತುಂಬ ಸಣ್ಣದಾಗಿ. ಆಯಿತು. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ, ಬ್ಯಾಟರ್ಗೆ ಮಿಕ್ಸ್ ಮಾಡ್ಕೊಳ್ಳೋ. ಎಷ್ಟು ದಪ್ಪ ಆಯ್ತು ನೋಡಿ. ನಾನು ಹೇಳಿದಾಗ ದಪ್ಪ ಆಗ್ತದೆ ಅಂತ ನೋಡಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉತ್ತರಿಸ್ತಾ ಇದ್ದೇನೆ ನೋಡಿ. ತುರ್ಕೊಳ್ಳುವ ಸ್ವಲ್ಪ. ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ತವಾ ಇಟ್ಟಿದ್ದೇನೆ ನೋಡಿ, ಬಿಸಿ ಆಯಿತು.
ಸ್ವಲ್ಪ ನೀರು ತಗೊಂಡು ಕೈಯಲ್ಲಿ ಈ ರೀತಿ ತಕ್ಕೊಂಡು ದೋಸೆ ಆದರೆ ಸೌಟಲ್ಲಿ ಮಾಡ್ಬೋದು. ಇದು ಸ್ವಲ್ಪ ದಪ್ಪ ಇದ್ದ ಕಾರಣ ತುಂಬ ತೆಳ್ಳಗೆ ಬರಬೇಕಾದ್ರೆ ನೀರು ಮುಟ್ಟಿ ಈ ರೀತಿ ಮಾಡ್ಬೋದು. ಸ್ವಲ್ಪ ತುಪ್ಪ ಹಾಕ್ತಾ ಇದ್ದ ಮೇಲೆ ಫ್ರೈ ಆಗುತ್ತೆ. ತಿರುಗಿಸಿ ಹಾಕುವ. ಫ್ರೈ ಆಗಿದೆ. ರೆಡಿ ಆಯಿತು ನೋಡಿ. ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೋದು ಅಂತೇಳಿ ತೋರಿಸಿಕೊಟ್ಟೆ ಅಲ್ಲ, ತುಂಬ ಚೆನ್ನಾಗಿದೆ, ರುಚಿಯಾಗಿದೆ. ತುಪ್ಪ ಹಾಕಿ ಮಾಡ್ತೀವಿ ಅದೇ ರೀತಿ ತಿನ್ಬೋದು ನಾವು. ಏನು ಅದಕ್ಕೆ ಗ್ರೇವಿ ಬೇಕು ಅಂತ ಇಲ್ಲ. ಇಲ್ಲಿ ನಾನು ಹುರುಳಿಕಾಳು ಮಾಡಿದ್ದೇನೆ, ಮತ್ತು ಒಂದು ಗ್ರೇವಿ ಇದೆ. ಬೇಕಿದ್ದರೆ ನಾವು ಯೂಸ್ ಮಾಡ್ಬೋದು, ಇಲ್ಲದೆ ಹಾಗೇ ತಿನ್ಬೋದು. ತುಂಬ ಚೆನ್ನಾಗಿದೆ. ಬೆಳಗಿನ ಬ್ರೇಕ್ಫಾಸ್ಟಿಗೆಲ್ಲ ಹೇಳಿ ಮಾಡಿಸಿದ ತಿಂಡಿ. ನೀವು ತಯಾರು ಮಾಡಿ. ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ಅಲ್ಲಿವರೆಗೆ ಕಾಯ್ತಾ ಇರಿ. ಬಾಯ್ ಬಾಯ್.